ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವಿಡಿಯೋಗಳು ಉಪಯುಕ್ತ ಎನಿಸಿದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ. ಮೊದಲನೇ ಪ್ರಶ್ನೆ, ಭಾರತದ ಮೊದಲ ನೀರೊಳಗಿನ ಮೆಟ್ರೋ ಸೇವೆಯನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಆಪ್ಷನ್ಸ್: ಕೋಲ್ಕತ್ತಾ, ಹೈದರಾಬಾದ್, ಚೆನ್ನೈ, ಬೆಂಗಳೂರು. ಕರೆಕ್ಟ್ ಆನ್ಸರ್ ಕೋಲ್ಕತ್ತಾ. ಸೆಬಿಯ ನೂತನ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡರು? ಆಪ್ಷನ್ಸ್: ತುಹಿನ್ ಕಾಂತ್ ಪಾಂಡೆ, ಮಾಧವಿ ಪುರಿ ಬುಚ್, ಶಕ್ತಿಕಾಂತ್ ದಾಸ್. ಯಾರೂ ಅಲ್ಲ. ಕರೆಕ್ಟ್ ಆನ್ಸರ್ ತುಹಿನ್ ಕಾಂತ್ ಪಾಂಡೆ. ಭ್ರಷ್ಟಾಚಾರ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು? ಆಪ್ಷನ್ಸ್: 96, 92, 105, 85. ಕರೆಕ್ಟ್ ಆನ್ಸರ್ 96. ರಾಷ್ಟ್ರೀಯ ವಿಜ್ಞಾನದ ದಿನವನ್ನು ಯಾವಾಗ ಆಚರಣೆ ಮಾಡುತ್ತಾರೆ? ಆಪ್ಷನ್ಸ್: 26 ಫೆಬ್ರವರಿ, 28 ಫೆಬ್ರವರಿ, 27 ಫೆಬ್ರವರಿ. ಯಾವುದೂ ಅಲ್ಲ. ಕರೆಕ್ಟ್ ಆನ್ಸರ್ 28ನೇ ಫೆಬ್ರವರಿ. ಧರ್ಮ ಗಾರ್ಡಿಯನ್ ಜಂಟಿ ಮಿಲಿಟರಿ ಅಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯುತ್ತದೆ? ಆಪ್ಷನ್ಸ್: ಜಪಾನ್, ಮಂಗೋಲಿಯಾ, ಚೀನಾ, ಅಮೇರಿಕಾ. ಕರೆಕ್ಟ್ ಆನ್ಸರ್ ಜಪಾನ್. ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ಯಾರು ಅಧಿಕಾರ ವಹಿಸಿಕೊಂಡರು? ಆಪ್ಷನ್ಸ್: ಪರ್ವೇಶ್ ವರ್ಮಾ, ರೇಖಾ ಗುಪ್ತಾ, ಅರವಿಂದ ಕೇಜ್ರಿವಾಲ್. ಯಾರೂ ಅಲ್ಲ. ಕರೆಕ್ಟ್ ಆನ್ಸರ್ ರೇಖಾ ಗುಪ್ತಾ. ಫೆಬ್ರವರಿ 2025ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಎರಡನೇ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರು ಆಯ್ಕೆಯಾದರು? ಆಪ್ಷನ್ಸ್: ಶಕ್ತಿಕಾಂತ್ ದಾಸ್, ಪಿ.ಕೆ. ಮಿಶ್ರಾ, ಬಿ.ವಿ.ಆರ್. ಸುಬ್ರಹ್ಮಣ್ಯಂ. ಯಾರೂ ಅಲ್ಲ. ಕರೆಕ್ಟ್ ಆನ್ಸರ್ ಶಕ್ತಿಕಾಂತ್ ದಾಸ್. ವಿಶ್ವ ದ್ವಿದಳ ಧಾನ್ಯಗಳ ದಿನವನ್ನು ಯಾವಾಗ ಆಚರಣೆ ಮಾಡುತ್ತಾರೆ? ಆಪ್ಷನ್ಸ್: ಫೆಬ್ರವರಿ 8, ಫೆಬ್ರವರಿ 9, ಫೆಬ್ರವರಿ 10, ಫೆಬ್ರವರಿ 11. ಕರೆಕ್ಟ್ ಆನ್ಸರ್ ಫೆಬ್ರವರಿ 10. ಭಾರತದ ಅತಿದೊಡ್ಡ ಸೌರಕೋಶ ಮತ್ತು ಮಾಡ್ಯೂಲ್ ಘಟಕವನ್ನು ಎಲ್ಲಿ ಉದ್ಘಾಟಿಸಲಾಗಿದೆ? ಆಪ್ಷನ್ಸ್: ಗುಜರಾತ್, ತಮಿಳುನಾಡು, ಕರ್ನಾಟಕ, ಮಧ್ಯಪ್ರದೇಶ. ಕರೆಕ್ಟ್ ಆನ್ಸರ್ ತಮಿಳುನಾಡು. ಭಾರತದ ರೈಲ್ವೆ ವಲಯವು ರೈಲ್ವೆ ಸೇವೆಗಳನ್ನು ಒದಗಿಸಲು ಪ್ರಾರಂಭಿಸಿದ ಅಪ್ಲಿಕೇಶನ್ ಹೆಸರೇನು? ಆಪ್ಷನ್ಸ್: ಸ್ವರೈಲ್, ರೈಲ್ ಕನೆಕ್ಟ್, ರೈಲ್ ಗೋ. ಯಾವುದೂ ಅಲ್ಲ. ಕರೆಕ್ಟ್ ಆನ್ಸರ್ ಸ್ವರೈಲ್. 10ನೇ ಅಂತಾರಾಷ್ಟ್ರೀಯ ನೃತ್ಯ ಮತ್ತು ಸಂಗೀತ ಉತ್ಸವ ಎಲ್ಲಿ ನಡೆಯಿತು? ಆಪ್ಷನ್ಸ್: ಮುಂಬೈ, ಬೆಂಗಳೂರು, ದೆಹಲಿ, ಚೆನ್ನೈ. ಕರೆಕ್ಟ್ ಆನ್ಸರ್ ದೆಹಲಿ. ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ, ಸಪೋರ್ಟ್ ಮಾಡಿ. ಪ್ರತಿದಿನದ ವಿಡಿಯೋವನ್ನು ತಪ್ಪದೇ ವೀಕ್ಷಿಸಿ.